from that, he has insulted our Prime Minister, and of late, recently, he has told hell hole, he has called India as a hell hole. ಅಂದರೆ ನರಕದ ದೇಶ ಅಂತಕ್ಕಂಥ ಅರ್ಥ. ಮಿಸ್ಟರ್ ಟ್ರಂಪ್, you are a mad max. I know you are a president of America. It doesn't mean that you can speak whatever you want to speak about my country. I really want to condemn the way you are told about my country. I can show you a middle finger also. But from this very particular platform, we stand, India in middle of any political party, we stand unitedly and say, please Trump, go ahead. Next, ಕೇಳಿ ಸರ್. ಇವತ್ತು ನಮ್ಮ ಟ್ರಂಪ್ ಹುಚ್ಚಾಗಿದ್ದಾರೆ. ಅವ್ರು ಈ ಥರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡೋದ್ರ ಜೊತೆಗೆ ನಮಗೇನು ಬೇಸರ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ BJP ಮುಖಂಡರಾಗಿರಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗರ ನಾಚಿಕೆ ಆಗ್ತಾ ಇದೆ. ಯಾಕೆ BJP ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತೆಲ್ಲ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಪ್ಸ್ಟೈನ್ ಫೈಲಲ್ಲಿ ಹೆಸರಿರೋದ್ರಿಂದ ಸೈಲೆಂಟ್ ಆಗಿದ್ದಾರಂತ ಅಲ್ಲ, ಎಪ್ಸ್ಟೈನ್ ಫೈಲಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದರೆ ಫಾರಿನ್ ಪಾಲಿಸಿ ಅಂತ ಏನು ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ದೇಶ ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೇ ಇದ್ದೀವಿ. ಆದರೆ ನಮ್ಮ ದೇಶದ ನಿರ್ಣಯಗಳನ್ನು ಟ್ರಂಪ್ ಏನು ಹೇಳ್ತಾನೆ ಹಾಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ BJP ಮುಖಂಡರಾಗಿರಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ತಮಿಳ್ನಾಡಿಗೆ ಬಂದರೆ ಬ್ಲ್ಯಾಕ್ ಮೇಕಪ್ ಮಾಡ್ಕೊಳ್ತಾರೆ. ಇದೇ ಪ್ರಧಾನಮಂತ್ರಿಯವರು ತಮಿಳ್ನಾಡಿಗೆ ಬಂದರೆ ಕಪ್ಪು ಮೇಕಪ್ಪು, ಡೆಲ್ಲಿಗೆ ಹೋದರೆ ಮೇಕಪ್ನ ತೆಗೆಯೋದು, ತಮಿಳ್ನಾಡಿಗೆ ಬಂದರೆ ಅದೊಂದು ಧೋತಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋದು. ಇವರಿಗೆ ಬರೀ ಎಲೆಕ್ಷನ್ ಹೈಲು, ಈ ಎಲೆಕ್ಷನ್ ಹುಚ್ಚು ಒಂದು ಬಿಟ್ಟರೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೇರೆಯನ್ನು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ಬೇರೆ ಬೇರೆ ದೇಶಗಳು ಇವತ್ತು ಇರಾನ್ನ ತೊಂದರೆಯಿಂದ ಏನಾಗಿದೆ ಅಂತಕ್ಕಂಥದ್ದು, ಈ ದೇಶ ಅವ್ರವ್ರ ದೇಶಗಳಲ್ಲಿ ಏನು ಮಾಡಬೇಕಂತಕ್ಕಂಥದ್ದು ವಿಚಾರವನ್ನು ಮಾತನಾಡ್ತಾ ಇದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆನೂ ಮಾತನಾಡೋಂಗಿಲ್ಲ. ಅದು ಯಾವುದೋ ಮೊನ್ನೆ ವಿಮೆನ್ ಬಿಲ್ಲು, ಇವರೇ ಪಾಸ್ ಮಾಡಿರ್ತಕ್ಕಂಥ ವಿಮೆನ್ ಬಿಲ್ಲು 2014ರ ಮ್ಯಾನಿಫೆಸ್ಟೋದಲ್ಲಿ ಇವರು ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019ನೇ ಮ್ಯಾನಿಫೆಸ್ಟೋದಲ್ಲಿ ವಿಮೆನ್ ರಿಸರ್ವೇಷನ್ ಬಗ್ಗೆ ಇದೇ BJP ಅವರು ಮಾತನಾಡಿದ್ದಾರೆ. 2023ನಲ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ. ಇವತ್ತು ನಿಮಗೆ ಧೈರ್ಯ ಇದ್ದರೆ, ನಿಮಗೆ ಪ್ರಧಾನಮಂತ್ರಿಯವರೇ ನಿಮಗೆ ಧೈರ್ಯ ಇದ್ದು, ನಿಮಗೆ BJP ಅವ್ರಿಗೆ ಧೈರ್ಯ ಇದ್ದರೆ ನಾಳೆನೇ ಇಂಪ್ಲಿಮೆಂಟ್ ಮಾಡಿ. ನೀವು ಅದಕ್ಕೆ ಡಿಲಿಮಿಟೇಷನ್ ಜೊತೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಕಾನೂನು ಆಲ್ರೆಡಿ ಪಾಸ್ ಆಗಿದೆ. ಇವರಿಗೆ ಹೆಣ್ಮಕ್ಳಿಗೆ ಆದ್ಯತೆ ಕೊಡಕೂಡದು. ಇವತ್ತು ಉದಾಹರಣೆಗೆ ಹೇಳೋಣ, ಇವತ್ತು ಬೇಡ ಬಿಡಿ, ರಿಸರ್ವೇಷನ್ನೇ ಬೇಡ, ನೀವು ನಾಳೆ ಡಿಕ್ಲೇರ್ ಮಾಡಿರಿ. BJP ಪಾರ್ಟಿ 33% ಕೊಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡಿರಿ. ಯಾಕೆ ಮಾಡಬಾರ್ದು? ನೀವು ಹೇಳ್ಬೋದಲ್ವಾ? ಇವತ್ತು ಡಿಲಿಮಿಟೇಷನ್ ಬಿಟ್ಟೇ ಬಿಡೋಣ, BJP ನೀವು ಪ್ರಾರಂಭ ಮಾಡಿರಿ, 33% ಕೊಡ್ರಿ. ಇದು ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಡಿಲಿಮಿಟೇಷನ್ನ ವಿಮೆನ್ ರಿಸರ್ವೇಷನ್ ಬಿಲ್ಲು ಜೊತೆಗೆ ತಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು BJP ಪಕ್ಷ, ಈ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.